ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ವಿಚಾರವಾಗಿ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಬರ್ತಾ ಇದೆ. ಈಗ ವರದಿಯಿಂದ ಎಚ್ಚೆತ್ತುಕೊಂಡಂತ ಸರ್ಕಾರ ಪ್ರಮುಖವಾಗಿ ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಮತ್ತೊಂದು ಕಡೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಇವತ್ತು ಸುಮಯ್ಯ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕೊನೆಗೂ ಎಚ್ಚೆತ್ತುಕೊಂಡಂತಹ ಆರೋಗ್ಯ ಸಚಿವರು ಮೃತ ಬಾಣಂತಿ ಸುಮಯ್ಯ ಮನೆಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಭೇಟಿ ಕೊಟ್ಟಿದ್ದಾರೆ. ಕೂಡ್ಲಿಗಿಯ ಆಜಾದ್ ನಗರದಲ್ಲಿರುವಂತಹ ಮೃತ ಬಾಣಂತಿ ಸುಮಯ್ಯ ಅವರ ಮನೆ 50,000 ಚೆಕ್ ಕುಟುಂಬಕ್ಕೆ ವಿತರಣೆ ಮಾಡಿದ್ದಾರೆ. ಕೂಡ್ಲಿಗಿ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ಅವರು ಸಹಾಯಧನವಾಗಿ 50,000 ರೂಪಾಯಿ ಕೊಟ್ಟಿದ್ದಾರೆ. Please. ಅಣ್ಣ ಕೃಷ್ಣಮೂರ್ತಿ ಅಣ್ಣ ಪುಟ್ಟ ಸೈಡ್ ಸರಿ ಮಣಿ ಸ್ವಲ್ಪ ಸರ್ ಮಣಿ ಸ್ವಲ್ಪ ಸರ್ ಅಶೋಕಣ್ಣ ಮುಂದೆ ಓಡ್ ಬಂದ್ಬಿಟ್ಟು ನೀನು ಬಾಬಾ ಸರಿ 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 ಕೂಡ್ರಿ ಏನು ಅಂತ ಚೆಕಪ್ ಮಾಡ್ತೀವಿ. ಯಾಕಂದ್ರೆ ಆ ಕಂಪನಿ ಏನು ಅದನ್ನು ಎಲ್ಲ ಸ್ವಲ್ಪ ಸರಿಯಾಗಿ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಬೇಕಾಗ್ತದೆ. ಅದೇನು ಮೊದಲಿನ ಸರಿ ಇದ್ರ ತಾಯಿ ಹುಷಾರಾಗಿ ಇದ್ರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಶಾಸಕರು 50,000 ಚೆಕ್ ಅನ್ನ ಕೂಡ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ವಿಚಾರವಾಗಿ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಬರ್ತಾ ಇದೆ. ಈಗ ವರದಿಯಿಂದ ಎಚ್ಚೆತ್ತುಕೊಂಡಂತ ಸರ್ಕಾರ ಪ್ರಮುಖವಾಗಿ ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಮತ್ತೊಂದು ಕಡೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಇವತ್ತು ಸುಮಯ್ಯ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕೊನೆಗೂ ಎಚ್ಚೆತ್ತುಕೊಂಡಂತಹ ಆರೋಗ್ಯ ಸಚಿವರು ಮೃತ ಬಾಣಂತಿ ಸುಮಯ್ಯ ಮನೆಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಭೇಟಿ ಕೊಟ್ಟಿದ್ದಾರೆ. ಕೂಡ್ಲಿಗಿಯ ಆಜಾದ್ ನಗರದಲ್ಲಿರುವಂತಹ ಮೃತ ಬಾಣಂತಿ ಸುಮಯ್ಯ ಅವರ ಮನೆ 50,000 ಚೆಕ್ ಕುಟುಂಬಕ್ಕೆ ವಿತರಣೆ ಮಾಡಿದ್ದಾರೆ. ಕೂಡ್ಲಿಗಿ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ಅವರು ಸಹಾಯಧನವಾಗಿ 50,000 ರೂಪಾಯಿ ಕೊಟ್ಟಿದ್ದಾರೆ. Please. ಅಣ್ಣ ಕೃಷ್ಣಮೂರ್ತಿ ಅಣ್ಣ ಪುಟ್ಟ ಸೈಡ್ ಸರಿ ಮಣಿ ಸ್ವಲ್ಪ ಸರ್ ಮಣಿ ಸ್ವಲ್ಪ ಸರ್ ಅಶೋಕಣ್ಣ ಮುಂದೆ ಓಡ್ ಬಂದ್ಬಿಟ್ಟು ನೀನು ಬಾಬಾ ಸರಿ ಸರಿ
ಸರಿ ಸರಿ ಸರಿ ಕೂಡ್ರಿ ಏನು ಅಂತ ಚೆಕಪ್ ಮಾಡ್ತೀವಿ. ಯಾಕಂದ್ರೆ ಆ ಕಂಪನಿ ಏನು ಅದನ್ನು ಎಲ್ಲ ಸ್ವಲ್ಪ ಸರಿಯಾಗಿ ಕಾನೂನು ಪ್ರಕಾರ ಅವ್ರ ಮೇಲೂ ಕ್ರಮ ತಗೊಳ್ಬೇಕಾಗ್ತದೆ. ಅದೇನು ಮೊದಲಿನ ಸರಿ ಇದ್ರ ಹುಷಾರಾಗಿದ್ರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಶಾಸಕರು 50,000 ಚೆಕ್ ಅನ್ನ ಕೂಡ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.